ಭಯೋತ್ಪಾದಕರ ದಾಳಿ. ಕಟ್ಟಡವೊಂದಕ್ಕೆ ನುಗ್ಗಿ ಹಲವಾರು ಅಮಾಯಕರನ್ನು ಒತ್ತೆಯಾಳುಗಳನ್ನಾಗಿ ಸೆರೆ ಹಿಡಿದಿದ್ದಾರೆ. ಈ ಉಗ್ರರ ಬೇಡಿಕೆಗಳನ್ನು ಪೂರೈಸದಿದ್ದರೆ ಅಮಾಯಕರನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲುವ ಬೆದರಿಕೆ ಹಾಕಿದ್ದಾರೆ. ಅರೆರೆ, ಉಗ್ರನು ಮಾತನಾಡುತ್ತಿರುವನಲ್ಲ. ನಾನು ಮುಖ್ಯ ಭಯೋತ್ಪಾದಕ, ಆದಿ ಉಗ್ರ. ಇವರನ್ನೆಲ್ಲ ಸೆರೆ ಹಿಡಿದಿದ್ದೀನಿ. ನಮ್ ಬೇಡಿಕೆಗಳನ್ನ ಈಡೇರಿಸದಿದ್ರೆ ಈ ಆಪತ್ತಿನಿಂದ ಅವರನ್ನು ನಮ್ಮನ್ನು ಕಾಪಾಡಲು ಯಾರ ಕೈಯಲ್ಲೂ ಸಾಧ್ಯವಿಲ್ಲವೇ? ಈ ಹೊತ್ತಿಗೆ ಸರಿಯಾಗಿ ಬರುವ ಧೀರನಾರೂ ಇಲ್ಲವೇ? ಓಂ ತತ್ಸತ್. ಏನು? ಗೊತ್ತಲ್ಲ, ಒಬ್ಬೊಬ್ರನ್ನಾಗಿ ಶೂಟ್ ಮಾಡ್ಬಿಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಮೇಘದೂತದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಇವತ್ತು ನನಗೆ ಬೆಳಗ್ಗಿನಿಂದಲೇ ಹಬ್ಬದ ಸಂಭ್ರಮ. ಕಾಳಿದಾಸ. ಸರ್, ಇದು ಬೇರೆ ವೇದಿಕೆ, ನೀವು ನೆಗೋಷಿಯೇಟ್ ಮಾಡಬೇಕು. ಓ ಹೌದೇ, ಆಯ್ತು. ಏನೇನು ಓದ್ಕೊಂಡಿದ್ದೀರಪ್ಪ? ಹೇಳಿದ್ನಲ್ಲ ಭಯೋತ್ಪಾದಕ ಅಂತ. ಓದಕ್ಕೆಲ್ಲ ಟೈಮ್ ಇರತ್ತಾ? ನನ್ನ ಹೆಸರು ಆದಿ ಉಗ್ರ. ಆದಿ ಉಗ್ರ. ಇದನ್ನೇ ಆದಿಯುಗ್ರ ಅಂತ ಮಾಡು. ಸಂಧಿ ಇರೋದು ಉಪಯೋಗಿಸೋದಕ್ಕೆ. ಭಾಷೆನ ಸರಿಯಾಗಿ ಬಳಸಬೇಕು. ಅದಕ್ಕೆ ನೀನು ಓದಬೇಕು. ನಾನು ಚಿಕ್ಕನ್ನಲ್ಲಿ ದಿವಸಕ್ಕೆ 14 ಗಂಟೆ ಓದ್ತಿದ್ದೆ. ಹೋಗಲಿ ಬಿಡು, ಸಮುದ್ರಕ್ಕೆ ಹುಳಿ ಹಿಂಡಿದ ಹಾಗಾಯ್ತು. ಹೇಳು, ಏನು ನಿನ್ನ ಬೇಡಿಕೆಗಳು? ನನಗೆ 50,000 ರೂಪಾಯಿ ಬೇಕು. ಬರೀ ಪೇಟಿಎಂ, ಕ್ಯಾಶ್ ಎಲ್ಲ ತಗೊಳಲ್ಲ. ಜೊತೆಗೆ ಒಂದು ಹೆಲಿಕಾಪ್ಟರು, ಇಲ್ಲಿಂದ ನನ್ನ ಸಂಗಡಿಗರನ್ನ ಹಾರಿಸ್ಕೊಂಡು ಹೋಗಕ್ಕೆ. ನಮ್ಮ ಅಣ್ಣ ದೂರದ ಕ್ಯೂಬಾನಲ್ಲಿದ್ದಾನೆ, ಅವನ ಹತ್ರ ಕರ್ಕೊಂಡು ಹೋಗ್ಬೇಕು. ಕಾಶ್ಮೀರ ಬೇಡವೇನಪ್ಪ? ಹೋಗ್ಲಿ, ಉಜ್ಜಯಿನಿಗಾದರೂ ಹೋಗಿ ಮಹಾಕಾಲನ ದರ್ಶನ ಮಾಡ್ಬೋದು. ಜೊತೆಗೆ ಕವಿಕುಲಗುರು ಕಾಳಿದಾಸನ ಊರು ಅದು. ಸ್ವರ್ಗದ ತುಂಡು ಭೂಮಿಗೆ ಇಳಿದು ಬಂದು ಹುಟ್ಟಿದಂತಹ ನಗರಿ ಅದು. ಉಜ್ಜಯಿನಿ ಮಧ್ಯಪ್ರದೇಶನ? ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಏನಿದ್ರು ಕ್ಯೂಬಾ, ಅಲ್ಲಿಗೆ ಪುಟಿನ್ ಬರ್ತಾನೆ. 50,000 ಅಂದ್ಯಲ್ಲ, ಅದ್ರ ಬದಲು ಒಂದು ಪದ್ಯ ಹೇಳ್ತೀನಿ. ಅದಕ್ಕೆ 100 ಹೊನ್ನ ವರಹ ಕೊಟ್ಟರೂ ಸಮ ಆಗಲ್ಲ. ಅಷ್ಟು ಅದ್ಭುತವಾಗಿದೆ. ಮಂದಾಕ್ರಾಂತದಲ್ಲಿದೆ. ಮೊದಲು ವಿಳಂಬ, ಆಮೇಲೆ ತ್ವರಿತ. ಹೇಗೆ ಗತಿನ ಬಿಂಬಿಸಿದಾನೆ ನೋಡು ಕಾಳಿದಾಸ. ನಿನ್ನ ಪರಿಸ್ಥಿತಿಗೂ ಅದು ಸರಿ ಹೋಗುತ್ತೆ. ಜಾತಂ ವಂಶೇ ಭುವನ ವಿದಿತೆ ಪುಷ್ಕರ ವರ್ತಕಾನಾಂ ಜಾನಾಮಿ ತ್ವಾಂ ಪ್ರಕೃತಿ ಪುರುಷಂ ಕಾಮರೂಪಂ ಅಘೋನಃ ತೇನಾರ್ಥಿತ್ವಂ ತ್ವಯಿ ವಿಧಿವಶಾತ್ ದೂರಬಂಧುರ್ಗತೋಹಂ ಯಾಂಛಾಮೋಘ ವರಮಧಿಗುಣೆ ನಾಧಮೇ ಲಬ್ಧ ಕಾಮ. ಕೊನೆಯ ಸಾಲಿದೆಯಲ್ಲ, ಕೇಳೋವಾಗ ದೊಡ್ಡವರನ್ನ ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದು ಒಳ್ಳೆಯದು, ಅಧಮರನ್ನ ಕೇಳಿ ಸೈ ಅನ್ನಿಸ್ಕೊಳ್ಳೋದಕ್ಕಿಂತ. ನಾನು ದೊಡ್ಡವನು, ನಿನ್ನ ಬೇಡಿಕೆಗಳಿಗೆ ಇಲ್ಲ ಅಂತಿದ್ದೀನಪ್ಪ. ಬಂದವರಿಗೆಲ್ಲ ಕೊಡೋದಕ್ಕೆ ಹೆಲಿಕಾಪ್ಟರ್ ಯಾಲಕ್ಕಿ ಬಾಳೆ ಅಲ್ಲ. ಅದು ಅಲ್ಲದೆ ಇವತ್ತು ಆಷಾಢದ ಮೊದಲನೇ ದಿನ. ನೀನು ನನ್ನ ಕರೆಸಿದೀಯ ಇಲ್ಲಿಗೆ. ರೋಮಾಂಚನ ಆಯಿತು ನನಗೆ ಪೊಲೀಸರಿಂದ ಕರೆ ಬಂದಾಗ. ಮೋಡ ಬೇರೆ ಕೌದಿತ್ತು. ಅದ್ರ ಮೂಲಕನೇ ನೆಗೋಸಿಯೇಷನ್ ಮಾಡ್ಬೋಣ ಅಂತಿದ್ದೆ. ಹೋಗ್ಲಿ ಬಿಡು, ನಾನೇ ಬರಬೇಕಾಯ್ತು. ಬೇಸರ ಆಗುತ್ತಪ್ಪ. ಸ್ವಾಮಿ, ನೀವು ನಿಜವಾಗ್ಲೂ ನೆಗೋಷಿಯೇಟ್ರಾ? ಯಾವತ್ತೂ ನಮ್ಮನ್ನ ಭೇಟಿಯಾದವರು ಪದ್ಯ ಹೇಳಿಲ್ಲ, ದುಡ್ಡು ಕೊಡಲ್ಲ, ಹೆಲಿಕಾಪ್ಟರ್ ಕೊಡಲ್ಲ ಅಂತೀರಾ. ಕ್ಯೂಬಾಗ್ ಹೇಗೋಗೋದು ನಾನು? ಇದ್ದ ಕಡೆನೆ ಕ್ಯೂಬಾ ಕಂಡ್ಕೋಬೇಕಪ್ಪ. ನಾನು ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಗಣೇಶ್? ಅಭಿಲಾಷ, ನೀವು ಬೇರೆ ಸ್ಕೆಚ್ ಇರ್ಬೇಕಾದವರು. ಇಲ್ಲಿ ಅಪ್ರಸ್ತುತ ಪ್ರಸಂಗಿಯಾಗಿ ಬಂದಿದ್ದೀರಾ, ದಯವಿಟ್ಟು ಹೋಗಿ. ಅಲ್ಲಪ್ಪ, ನೀನು ಉದಯನನೋ ವಾಸವದತ್ತೆಯೋ ಆಗಿದ್ರೆ ಜ್ಞಾಪಕ ಇಟ್ಕೋತಿದ್ದೆ. ನೀನು ಯಾರೋ ಕಚ್ಚಿದ ಉಗ್ರಹ, ಗೊತ್ತಾಗ್ಲಿಲ್ಲ, ಕ್ಷಮಿಸ್ಬೇಕು. ನಾನು ಎಷ್ಟು ಡೇಂಜರಸ್ ಉಗ್ರವಾದಿ ಅಂದ್ರೆ ಇಂಟರ್ಪೋಲ್ ಕೂಡ ನನ್ನನ್ನ ಬರೀ ಎಕ್ಸ್ ಅಂತ ಕರೆಯತ್ತೆ. ಹೆಸರು ಹೇಳಕ್ಕೆ ಭಯ. ಯಾರಾದ್ರೂ ಹೇಳಿದ್ರೆ ಕೊಂದು ಬಿಡ್ತೀನಿ. ಈ ಕಟ್ಟಡದಲ್ಲಿ ಈಗ ಬಾಂಬ್ ಬಿಟ್ಟಿದ್ದೀನಿ. ಅದನ್ನ ಡಿಫ್ಯೂಸ್ ಮಾಡೋ ಕೋಡ್ ವರ್ಡ್ಸ್ ನನ್ಗೆ ಮಾತ್ರ ಗೊತ್ತಿರೋದು. ನನ್ನ ದುಡ್ಡು ಹೆಲಿಕಾಪ್ಟ್ರು ಇನ್ನ ಅರ್ಧ ಗಂಟೆಯಲ್ಲಿ ಬರ್ಲಿಲ್ಲ ಅಂದ್ರೆ ಎಲ್ಲರೂ ಉಡೀಸ್. ನಾನು ಉಡೀಸ್. ಆಟ ಆಡ್ತಿಲ್ಲ ಇಲ್ಲಿ. ಅರೆ, ಆದಿ ಉಗ್ರನು ಈಗ ವಾಕಿ ಟಾಕಿಯಲ್ಲಿ ಮಾತನಾಡುತ್ತಿದ್ದಾನೆ. ರೆಡಿ ದ ಬಾಂಬ್, ಪ್ರೈಮ್ ದಿ ಎಕ್ಸ್ಪ್ಲೋಸಿವ್ಸ್. ಈ ವರ್ಡ್ಸ್ ಎಂಟರ್ ಮಾಡಿ. ಕಟ್, ಕಿಲ್, ಹಿಟ್, ಸಿಟ್. ಓಹೋ, ದತ್ತಪದಿ ಪ್ರಾರಂಭ ಆಯ್ತಾ? ಒಳ್ಳೇದು. ಕಟ್ಟುತೆ ಬೆಣ್ಣೆಯ ಗಡಿಗೆಯ ಕಟ್ಟು, ಅಲ್ಲಿ ಕಟ್ಟು ಬಂತು. ಕಟ್ಟುತೆ ಬೆಣ್ಣೆಯ ಗಡಿಗೆಯನ್ ಇಟ್ಟಿರೆ ಸಾಕಿಲ್ಲೆನುತ್ತೆ ಕಂಡಂ ಕೃಷ್ಣಂ ಸಾಕಿಲ್ಲೆನುತ್ತೆ. ಕಿಲ್, ಅಲ್ಲಿ ಕಿಲ್ ಬಂತು. ಹಿಟ್ಟಾಗಿಸಿ ಮಡಕೆಯನದೋ ಹಿಟ್ಟಾಗಿಸಿ ಮಡಕೆಯನದೋ ಕುಟ್ಟುತೆ ಮೊಗಕ್ಕೆಲ್ಲ ಮೆತ್ತಿರಲ್ ಸಿಟ್ಟಾರ್ಗಂ. ಸಿಟ್ ಅಲ್ಲಿ ಬಂತು. ಸಿಟ್ಟಾರ್ಗಂ
ಛಂದಸ್ ಯಾವುದು ಅಂತ ಗೊತ್ತಾಯ್ತೇನಪ್ಪ? ಏನು ಛಂದಸ್ಸ? ರೀ, ಇಲ್ಲಿ ಹಾಸ್ಟೇಜ್ನ ಬೆಣ್ಣೆ ತರ ಕತ್ತಿಸಾಕ್ಬಿಡ್ತೀನಿ. ಒಂದಲ್ಲ ಎರಡಲ್ಲ 32 ಪೀಸ್ ಮಾಡ್ಬಿಡ್ತೀನಿ. 32 ಅಂದ್ರೆ ಅನುಷ್ಟುಪ್. ಅವಶ್ಯ ಮಾಡೋಣ. ಬೆಣ್ಣೆ ಬಗ್ಗೆ ಅನುಷ್ಟುಪ್ ಛಂದಸ್ನಲ್ಲಿ ಪದ್ಯ. ತ್ಯಕ್ತ್ವಾ ತ್ಯಕ್ತ್ವಾ ಕಾರ್ಷ್ಣ್ಯಂ ತ್ಯಕ್ತ್ವಾ ಕಾರ್ಷ್ಣ್ಯಂ ಶರತ್ಕಾಲೇ ತ್ಯಕ್ತ್ವಾ ಕಾರ್ಷ್ಣ್ಯಂ ಶರತ್ಕಾಲೇ ಹಂಸಪುಷ್ಪಾವತಂಸಿತೆ ವಿಯತ್ ಕೃಷ್ಣಕರೇ ಯಾಸಿ ವಿಯತ್ ಕೃಷ್ಣಕರೇ ಯಾಸಿ ಮೇಘತ್ವಂ ನವನೀತತಾಂ. ಸ್ಟಾಪ್ ಇಟ್. ಸುಮ್ನೆ ಇಲ್ಲಿ ಬಂದು ನಾಟಕ ಆಡಿ ನನ್ನನ್ನು ಡಿಸ್ಟ್ರಾಕ್ಟ್ ಮಾಡಿ ಪೊಲೀಸರ ಕೈಲಿ ರೇಡ್ ಮಾಡಿಸೋದು ನಿಮ್ಮ ಪ್ಲಾನು. ತಿಂದು ಬೆಣ್ಣೆನೇ ವಿಷ ಆಯ್ತು ಅನ್ನೋ ಥರ. ಆಹಾ, ನನ್ನ ಒಂದು ಹಳೆಯ ಅವಧಾನದಲ್ಲಿ ನನ್ನ ವಿದ್ವನ್ಮಿತ್ರ ಪೃಚ್ಛಕರೊಬ್ಬರು ಇದೇ ಬೆಣ್ಣೆ ವಿಷ ಆಗೋದನ್ನು ಸಮಸ್ಯಾಪೂರ್ಣದ ಸಾಲ ಕೊಟ್ಟಿದ್ರು. ಅದನ್ನು ನಾನು ಹೀಗೆ ಪರಿಹಾರ ಮಾಡಿದ್ದೆ. ಭಾಮಿನಿ ಷಟ್ಪದಿಯಲ್ಲಿ ಪದ್ಯ ರಚಿತವಾಗಿತ್ತು. ಅಂದು ವೈದ್ಯರು ನುಡಿದ ಪಥ್ಯವನೊಂದನು ತಿಳಿಯದೆಯೇ ಮಾಡದೆ ತಂದುದೌಷಧಕ್ಕಿದು ವಿರುದ್ಧವೆನುತ್ತೆ ಯೋಚಿಸದೆ ಮಂದಬುದ್ಧಿಯ ಮನುಜನೀತನ ಕುಂದಗಾಣದೆ ರುಚಿಗೆ ಸೋಲುತ್ತೆ ತಿಂದೊಡಂಬೆಣ್ಣೆಯನೆ ಬಯಸುತ್ತೆ ವಿಷಮದಾದುದಲ. ರೀ ನೆಗೋಷಿಯೇಟರ್ ಗಣೇಶ್, ನೀವು ಮಿತಿ ಮೀರ್ತಿದ್ದೀರಾ. ನಂಗೆ ಈ ಆಟಕ್ಕೆಲ್ಲ ಟೈಮ್ ಇಲ್ಲ. ಜೀವನದಲ್ಲಿ ತುಂಬಾ ಕಷ್ಟ ಇದೆ, ಅದಕ್ಕೆ ಇದೆಲ್ಲ ಮಾಡ್ತಿರೋದು. 40 ವರ್ಷ ಆಯ್ತು, ಮದುವೆನೂ ಆಗ್ತಾ ಇಲ್ಲ. ಮಾಡಿರೋ ಕೆಲಸ ಎಲ್ಲ ಫೇಲ್ಯೂರ್ ಆಗೋಯ್ತು. ಅದಕ್ಕೆ ಈ ಕಳ್ತನ, ಕಿಡ್ನಾಪು, ಮಣ್ಣು ಮಸಿಗಳೆಲ್ಲ ಕೈ ಹಾಕಿರೋದು. ಓಂ ತತ್ಸತ್. ನಿಮಗೆ ನಮಸ್ಕಾರ. ಸಾರ್, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ನೀವು ತುಂಬ ಬ್ರಿಲಿಯಂಟ್ಸು ಸರ್, ಫ್ಯಾಂಟಾಸ್ಟಿಕ್. ನಿಮ್ಮ ಪದ್ಯದಿಂದ ನಮಗೆ ಬಾಂಬ್ ಡಿಫ್ಯೂಸ್ ಮಾಡೋ ಕೋಡ್ ವರ್ಡ್ ಗೊತ್ತಾಗೋಯ್ತು. ಬೆಣ್ಣೆ ಅಂದ್ರಲ್ಲ, ಬಟರ್ ಇರ್ಬೋದೇನೋ ಅಂದ್ಕೊಂಡಿದ್ದೀವಿ. ಆಮೇಲೆ ಅವನಿಗೆ 40 ವರ್ಷ ಅಂತ ಅವನೇ ಬಾಯ್ಬಿಟ್ಟು ಅಪ್ಪೆದ್ದ. ಯೂಶಲಿ ಈ ಥರ ಇಂಟಿಮೇಟ್ ಡೀಟೇಲ್ಸ್ ಎಲ್ಲ ಹೊರಗೆ ಬರೋಕ್ಕೆ ನಾವು ಜನರನ್ನ ಏರೋಪ್ಲೇನ್ ಹತ್ತಿಸ್ಬೇಕು. ಅಲ್ಲಪ್ಪ, ಒಂದು ಡೇಟ್ ಆಫ್ ಬರ್ತ್ ತಿಳ್ಕೊಳ್ಳೋಕ್ಕೆ ಯಾಕಪ್ಪ ಏರೋಪ್ಲೇನ್ ಹತ್ಸ್ಬೇಕು? ಸುಮ್ಮನೆ ಆಧಾರ್ ಕಾರ್ಡ್ ನೋಡಿದ್ರೆ ಆಗತ್ತಲ್ಲ. ನಿಮ್ಮ ಹಾಸ್ಯ ಪ್ರಜ್ಞೆ ಮೆಚ್ಚಬೇಕು ಸರ್. ಒಂದು ಏಟ್ ಕೊಡದೆ ಪೊಲೀಸ್ ಕೆಲಸ ಮಾಡೋದು ಅಂದರೆ ನೀವು ದೊಡ್ಡ ಹಾಸ್ಯ ಕಲಾವಿದರು. ಏನಿವೆ, ಬಟರ್ ಸಿಕ್ತಲ್ಲ, ಅವನು ಹುಟ್ಟಿದ್ದು 1983 ಅಂತ ಗೊತ್ತಾಯಿತು. ಬಟರ್ 1983 ಬಾಂಬ್ ಡಿಫ್ಯೂಸ್ ಮಾಡೋ ಪಾಸ್ವರ್ಡ್ ಅಂತ ಗೊತ್ತಾಯಿತು. ನಾವು ಕಿಲ್ಲಾಡಿಗಳ ಥರ ಬ್ಲೂಟೂತಲ್ಲಿ ಅವನ ಬಾಂಬ್ನ ಡಿಫ್ಯೂಸ್ ಮಾಡಿಬಿಟ್ವಿ. ನಾನು ಅನ್ಕೊಂಡ್ ಹಾಗೆ ಮಾಡಿದೀರಾ. ಬಾಂಬ್ ಡಿಫ್ಯೂಸ್ ಮಾಡ್ಬಿಟ್ರಿ. ಇಲ್ಲಿ ವೈಫೈ ಸರಿ ಇಲ್ಲ ಅಂತ ಬಾಂಬ್ನ ಹಾಟ್ಸ್ಪಾಟ್ ಮಾಡ್ಕೊಂಡಿದ್ದೆ. ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದೀರಾ ನನ್ನ ಮಕ್ಕಳ. ವಾಲಿಗೆ ಮೋಸ ಮಾಡಿ ರಾಮ ಕೊಂದ ಹಾಗೆ. ನಿನ್ನ ಉಪಮೆಗಳಲ್ಲಿ ಔಚಿತ್ಯದ ರಾಹಿತ್ಯ ಇದ್ರೂ ಕೂಡ ನೀನು ಕೊಟ್ಟಿರುವಂತಹ ಉಪಮೆ ನನ್ನಲ್ಲಿ ಆಶುವಾಗಿ ಕವಿತೆ ಸ್ಫುರಿಸೋ ಹಾಗೆ ಮಾಡ್ತಿದ್ಯಪ್ಪ. ವಾಲಿಯ ವಧೆ ಆರ್ಷ ಪರಂಪರೆಯ ಕಲಶಪ್ರಾಯವಾದಂತಹ ಋಷಿಪ್ರಣೀತ ರಾಮಾಯಣ ಕಾವ್ಯದಲ್ಲೇ ರಸಗ್ರಂಥಿ ಎನ್ಬೋದಾದಂತಹ ಘಟನೆ. ಅದನ್ನು ನಿನ್ನ ಒಂದು ಪರಿಸ್ಥಿತಿಗೆ ಹೋಲಿಸಿ ನಾನೀಗ ಹೀಯಾಳಿಸ್ತೀನಿ. ಬಾಂಬುಗಳ ನಿಟ್ಟೊಡಂ ಬಂದಿಗಳ ಹಿಡಿದೊಡಂ ಬಾಂಬುಗಳ ನಿಟ್ಟೊಡಂ ಬಂದಿಗಳ ಹಿಡಿದೊಡಂ ದುಷ್ಕರ್ಮದಿಂದಿಲ್ಲಿ ಸಿಕ್ಕಿ ನೀನು ಬಾಂಬುಗಳ ನಿಟ್ಟೊಡಂ ಬಂದಿಗಳ ಹಿಡಿದೊಡಂ ದುಷ್ಕರ್ಮದಿಂದಿಲ್ಲಿ ಸಿಕ್ಕಿ ನೀನು ನೀಚತ್ವದಿಂದಿರ್ದು ಬಲಶಾಲಿಯಾದೊಡಂ ಸಾಯುತಿರ್ಪೈ ವಾಲಿ ಅಂದದಿಂದಂ. ನೋಡಪ್ಪ ಆದಿಯುಗ್ರ, ನೀನು ನೀಚ, ದುಷ್ಟ, ದುರುಳನಾಗಿದ್ರೂ ಕೂಡ ಎಷ್ಟೊಂದು ಸದ್ವಿಚಾರಗಳನ್ನು ಸ್ಫುರಿಸ್ತಾ ಇದೆಯಾ ನನ್ನಲ್ಲಿ. ಕಲ್ಪನೆ, ಆಶುಕವಿತೆ ಎಲ್ಲ ಸ್ಫುರಿಸ್ತಿದೆ. ರೇ, ಆಶುಕವಿತೆ ಸ್ಫುರ್ಸೋದಲ್ಲ, ದುಡ್ಡು ಪ್ಲೇನು ಯಾವಾಗ ಸ್ಫುರ್ಸತ್ತೆ ಹೇಳಿ? ಇಲ್ದಿದ್ರೆ ಅರ್ಧ ಗಂಟೆಗೆ ಒಬ್ಬೊಬ್ರನ್ನ ಸಾಯಿಸ್ತೀನಿ ನಾನು. ಅದು ಅಲ್ಲದೆ ಈ ಕೋವಿಡ್ ಸಮಯದಲ್ಲಿ ಸ್ಫೂ ಅಂತ ಮಹಾಪ್ರಾಣ ಹೇಳ್ಸಿ ಕೆಮ್ಮು ಉಗುಳು ಬರ್ಸಿದಿರಲ್ಲ. ಥೂ, ಉಗಿಬೇಡಪ್ಪ, ಇನ್ನೂ ಹರಡತ್ತೆ. ಅಲ್ಲ, ಒಂದು ಕೇಳ್ತೀನಿ, ಕೋವಿಡ್ ಹಂಚ್ಕೊಳ್ಳೋ ಅಷ್ಟು ಸುಲಭವಾಗಿ ನಿನ್ನ ಸಂಗಡಿಗರು, ನಿಮ್ಮ ಅಣ್ಣ ಎಲ್ಲರೂ ನಿನ್ನ ಪಾಪದ ಫಲ, ಜೈಲು ಶಿಕ್ಷೆ ಎಲ್ಲ ಹಂಚ್ಕೋತಾರೇನಪ್ಪ? ನನ್ಗೋಸ್ಕರ ಅವರೆಲ್ಲ ಪ್ರಾಣನೇ ಕೊಡ್ತಾರೆ, ಏನ್ ಬೇಕಾದ್ರೂ ಹಂಚ್ಕೋತಾರೆ. ಇರಿ, ನಿಮಗೆ ಈಗಲೇ ಪ್ರೂವ್ ಮಾಡ್ತೀನಿ. ಗ್ರೂಪ್ ಮೆಸೇಜ್ ಮಾಡ್ತೀನಿ ವಾಟ್ಸಾಪಲ್ಲಿ. ಓಳಿ ಮಕ್ಕಳು ಹಂಚ್ಕೊಳಲ್ವಂತೆ. ನಿನ್ನನ್ನ ಯಾರು ಕಿಡ್ನಾಪ್ ಮಾಡು ಅಂದಿದ್ದು? ನೀನೇ ಹೋಗು ಜೈಲ್ಗೆ, ನಮಗ್ ಬರೀ ದುಡ್ಡು ಬೇಕಿರೋದು ಅಂತಿದ್ದಾರೆ.
ದುಡ್ಡನ್ನ UPI-ನಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಆಮೇಲೆ ಜೈಲಿಗೆ ಹೋಗ್ಬೇಕಂತೆ ಇವ್ರ ಅಮ್ಮನ್. 5 ಸೆಕೆಂಡ್ಗಳಲ್ಲಿ ಇಷ್ಟೊಂದು ಮಾಹಿತಿ ಎಕ್ಸ್ಚೇಂಜ್ ಆಗಿರೋದು ನೋಡಿ ನನಗೆ ಬಹುಮಾನುಭೂತಿ ಆಯ್ತಪ್ಪ. ಬ್ರಹ್ಮಸೂತ್ರಗಳ ಥರ ತುಂಬ ದಟ್ಟವಾದ ಅಡಕವಾದ ಮಾತು. ನಾನೀಗ ಏನ್ ಮಾಡ್ಲಿ? ಧರ್ಮದ ಪಥಕ್ಕೆ ಹೇಗ್ ಬರ್ಲಿ? ಆ ಬೇವರ್ಸಿ ಹೆಲಿಕಾಪ್ಟ್ರು ಇಲ್ಲ ಧರ್ಮದ ಪಥಕ್ಕೆ ಬರಕ್ಕೆ. ಧರ್ಮದ ಪಥಕ್ಕೆ ಹೆಲಿಕಾಪ್ಟರ್ ಅಲ್ಲಪ್ಪ ಬೇಕಿರೋದು, ಹೃದಯದ ವೈಶಾಲ್ಯ ಬೇಕು. ನನ್ನ ಜೊತೆ ಬಾ. ಸತ್ಕಾವ್ಯ ಪಠನ, ಸಜ್ಜನ ಸಂಘ, ಸದಾಚಾರ ಪಾಲನೆ ಇವೆಲ್ಲ ಹೇಳಿಕೊಡ್ತೀನಿ. ಆಯ್ತು, ಬರ್ತೀನಿ. ಜೈಲಿಲ್ಲ ತಾನೆ? ಮನಸ್ಸಿಗಿಂತ ದೊಡ್ಡ ಜೈಲು ಯಾವುದಿದೆಯಪ್ಪ? ನಿನ್ನ ಮನಸ್ಸನ್ನ ನೀನೀಗ ತೆರೆದುಕೊಂಡಿದೀಯ. ನಿನಗೆ ಯಾವ ಜೈಲೂ ಇಲ್ಲ. ಬಾ, ನಮ್ಮ ಸ್ಟಡಿ ಸರ್ಕಲ್ಗೆ ಸೇರ್ಕೊ. ಅರ್ಥಶಾಸ್ತ್ರ, ದಂಡನೀತಿ ಓದ್ತಿದ್ದೀವಿ ಈಗ. ಗಣೇಶರ ಈ ಚಮತ್ಕಾರದ ನಂತರ ಸರ್ಕಾರ ಎಲ್ಲ ಪೊಲೀಸರಿಗೂ ಶತಾವಧಾನ ತರಬೇತಿಯನ್ನು ಕಡ್ಡಾಯ ಮಾಡಿದೆ. ಕೈದಿಗಳ ಬಂಧದ ಜೊತೆಗೆ ಚಿತ್ರಬಂಧ, ಸಂಖ್ಯಾಬಂಧ, ಘಂಟಾನಾದ ಎಣಿಕೆ, ಪ್ರತಿಮಾಲ ಮುಂತಾದ ಕ್ಲಿಷ್ಟ ಅವಧಾನ ವಿಭಾಗಗಳನ್ನು ಪೊಲೀಸರು ಕೈವಶ ಮಾಡಿಕೊಳ್ಳಬೇಕು. ಇದರ ಬಗ್ಗೆ ಗೃಹ ಮತ್ತು ಹಾಸ್ಯ ಸಚಿವರಾದ ಕಾಳಹಸ್ತಿ ನಾಗೇಶ್ವರರಾಯರು ಹೀಗೆ ಹೇಳಿದ್ದಾರೆ. ఈ పరిస్థితిలో శ్రీ గణేష్ గారిలో చాలా ఒಳ್ಳೆಯ పని చేశారు. ఇన్ಮೇಲೆ పోలీసులు కూడా శతావధానులుగా, సహస్రావధానులుగా, కోಟ್ಯಾವಧಾನುలుగా ಬದಲಾಗೋ ಥರ ನಮ್ಮ ప్రభుత్వం ನೋಡಿಕೊಳ್ಳುತ್ತೆ. ಕೊತ್ತ ಬಂಧಾಲು ಕೂಡ ನಾವು ಕೊಡ್ತೀವಿ. ನಿಮ್ಮ ಮನೇಲಿ ಏನಾದರೂ ಬಂಧಗಳಿದ್ರೆ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ నేను వినమ్రంగా వేడుకుంటాను. లేకపోతే ఒరే చెన్నకేశవరెడ్డి. ಅಯ್ಯೋ ರಾಮ, ಮುಂಡಾ ಮೋಚ್ತು. ಈ ಪ್ರಹಸನ ಪರಮಚಂಡಾಲವಾಗಿದೆ. ಇದುವರೆಗೆ ನೆಗೋಷಿಯೇಟರ್ ಗಣೇಶ್ ಪ್ರಹಸನವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಗಣೇಶ್ ಪಾತ್ರದಲ್ಲಿ ಅಷ್ಟಾವಧಾನಿ ಗಣೇಶ್ ಭಟ್ ಕೊಪ್ಪಲ್ತೋಟ, ಆದಿಯುಗ್ರ ಪಾತ್ರದಲ್ಲಿ ಹರಿ ರವಿಕುಮಾರ್, ಪೊಲೀಸ್ ಪಾತ್ರದಲ್ಲಿ ಅರ್ಜುನ್ ಶರ್ಮಾ, ಅಭಿಲಾಷಾ ಪಾತ್ರದಲ್ಲಿ ಪೂಜಾ ಶಂಕರ್, ಉಳಿದ ಪಾತ್ರಗಳಲ್ಲಿ ಹರೀಶ್ ಕುಮಾರ್. ಕಡೆಯಲ್ಲಿ ಪ್ರಹಸನದ ಬಗ್ಗೆ ಸಂಕ್ಷಿಪ್ತವಾಗಿ ಬೈಗುಳಪೂರ್ವಕವಾಗಿ ಪ್ರತಿಕ್ರಿಯೆ ನೀಡಿದವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಪ್ರಹಸನವನ್ನು ಬರೆದವರು ಅರ್ಜುನ್ ಶರ್ಮಾ ಮತ್ತು ಹರೀಶ್ ಕುಮಾರ್.